ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೇನೆ, ಆಮೇಲೆ ಖಾರದ ಪುಡಿ 1 ಚಮಚ ತಗೊಂಡಿದ್ದೇನೆ, ಅರಿಶಿನ ಒಂದು ಅರ್ಧ ಚಮಚ ತಗೊಂಡಿದ್ದೇನೆ, ಸಾಸಿವೆ 1 ಚಮಚ ತಗೊಂಡಿದ್ದೇನೆ, ಅರ್ಧ ಚಮಚ ಮೆಂತೆ ಕಾಳು ತಗೊಂಡಿದ್ದೇನೆ, 1 ಚಮಚ ಬಡಿ ಸೊಪ್ಪು ತಗೊಂಡಿದ್ದೇನೆ, ಆಮೇಲೆ ಹಿಂಗ ಒಂದು ಅರ್ಧ ಚಮಚ ತಗೊಂಡಿದ್ದೇನೆ, ಬೆಲ್ಲ 2 ಚಮಚ ತಗೊಂಡಿದ್ದೇನೆ, ಉಪ್ಪು ತಗೊಂಡಿದ್ದೇನೆ ಅರ್ಧ ಚಮಚ, ಆಮೇಲೆ 4 ಚಮಚ ಎಣ್ಣೆ ತಗೊಂಡಿದ್ದೇನೆ. ಬರ್ರಿ ಈಗ ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗ್ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲ ಮಾವಿನಕಾಯಿ ತಗೊಳ್ಳೋಣ, ಆಮೇಲೆ ಹತ್ರದ ತುದಿ ಕಟ್ ಮಾಡಿ ಅದ್ರ ಸಣ್ಣ ಹೋಳು ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ ನೋಡ್ರಿ, ಇಲ್ಲ ಈ ತರ ಮಾವಿನಕಾಯಿ ಎಲ್ಲ ಹೆಚ್ಕೊಂಡಿದ್ದೇನೆ. ಈಗ ಈ ಮಾವಿನಕಾಯಿನ ಒಂದು ಬೌಲ್ನಾಗ ತಕ್ಕೊಳ್ಳೋಣ ಬರ್ರಿ. ವೀಕ್ಷಕರೇ, ಮಾವಿನಕಾಯಿ ಉಪ್ಪಿನಕಾಯಿ ಮಸಾಲ ಮಾಡ್ಕೊಳಕ ಮೊದಲು ಗ್ಯಾಸ್ ಹಚ್ಕೊಳ್ಳೋಣ, ಆಮೇಲೆ ಕಡಾಯಿ ಇಡೋಣ. ಕಡಾಯಿದಾಗ ನೋಡ್ರಿ 1 ಚಮಚ ಸಾಸಿವೆ ಹಾಕೊಳ್ಳೋಣ, ಆಮೇಲೆ 1 ಚಮಚ ಬಡಿ ಸೊಪ್ಪು ಹಾಕೊಳ್ಳೋಣ, ಆಮೇಲೆ ಅರ್ಧ ಚಮಚ ಮೆಂತೆ ಹಾಕೊಳ್ಳೋಣ. ಮತ್ತು ಇದನ್ನ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ. ವೀಕ್ಷಕರೇ, ಸಾಸಿವೆ ಮೆಂತೆ ಬಡಿ ಸೊಪ್ಪು ಎಲ್ಲ ಹುರಿದ್ದಾವು. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ ಮತ್ತು ಖಾರು ಕಲ್ನಾಗ ಇವನ್ನ ಅರಿಯೋನು ಬರ್ರಿ. ವೀಕ್ಷಕರೇ, ಹುರಿದದ ಮಸಾಲೆ ಇಲ್ಲಿ ಖಾರು ಕಲ್ನಾಗ ಹಾಕೊಳ್ಳೋಣ. ಆಮೇಲೆ ಹಿಂಗೆ ಹರ್ಕೊಳ್ಳೋದು ನೋಡ್ರಿ, ಕುಟ್ಟೋದಿಲ್ಲ, ಹಿಂಗೆ ಅರಿಯೋದು, ತರಿಯಾಗೆ ಹರ್ಕೋಬೇಕು. ಹಿಂಗೆ ಖಾರು ಕಲ್ದಾಗ ಮಾಡಿದ ರುಚಿನ ಬೇರೆ ಇರ್ತದೆ ನೋಡ್ರಿ. ಇದು ಖಾರು ಕಲ್ಲು ಇಲ್ದಿದ್ರೆ ಮಿಕ್ಸರ್ನಾಗ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ವೀಕ್ಷಕರೇ ಈ ಥರ ಅರಿಬೇಕಾ ನೋಡ್ರಿ, ಇಲ್ಲಿ ಹಿಂಗೆ ತರಿಯಾಗಿ ಹರ್ಕೋಬೇಕು. ಇದನ್ನೀಗ ಮಾವಿನಕಾಯ ಹೋಳ್ನ್ಯಾಗ ಮಿಕ್ಸ್ ಮಾಡೋನು ಬರ್ರಿ. ಈಗ ವೀಕ್ಷಕರೇ, ಈಗ ಏನು ಮಾಡೋನು, ಮಾವಿನಕಾಯಿದಾಗ ಖಾರದ ಪುಡಿ ಹಾಕೊಳ್ಳೋಣ ನೋಡ್ರಿ 1 ಚಮಚ, ಆಮೇಲೆ ಅರಿಶಿನ ಒಂದು ಅರ್ಧ ಚಮಚ ಹಾಕೊಳ್ಳೋಣ, ಆಮೇಲೆ ಉಪ್ಪು 1 ಚಮಚ ಹಾಕೊಳ್ಳೋಣ, ಆಮೇಲೆ ಆಗಲೇ ಮಸಾಲೆ ಅರ್ದಿದ್ದಿರ್ಲ ಅದು ಮಸಾಲೆ ಹಾಕೊಳ್ಳೋಣ. ಮತ್ತೀಗ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ, ಇಲ್ಲಿ ಖಾರ ಉಪ್ಪು ಮಸಾಲೆ ಅರಿಶಿನ ಎಲ್ಲ ಎಷ್ಟು ಚಂದಂಗೆ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ನೀವು ಬೆಲ್ಲ ನಿಮ್ಗೆ ಸಿಹಿ ಹೆಚ್ಚಬೇಕಾದ್ರೆ ಹೆಚ್ಚು ಹಾಕೋರಿ, ಇಲ್ಲ ಕಡಿಮೆ ಅಂದರೆ ಸ್ವಲ್ಪ ಹಾಕೋರಿ. ಈಗ ನೋಡ್ರಿ, ಎಲ್ಲ ಬೆಲ್ಲ ಎಲ್ಲ ಚಲೋದಂಗೆ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದಕ್ಕೆ ಒಗ್ಗರ್ಣೆ ಕೊಡೋಣ ಬರ್ರಿ. ವೀಕ್ಷಕರೇ, ಉಪ್ಪಿನಕಾಯಿಗೆ ಒಗ್ಗರ್ಣೆ ಹಾಕ ಗ್ಯಾಸ್ ಹಚ್ಕೊಳ್ಳೋಣ, ಆಮೇಲೆ ಒಗ್ಗರ್ಣಿದ ಕಡಾಯಿ ಇಡೋಣ, ಆಮೇಲೆ ಇದ್ರಾಗ ಒಂದು 4 ಚಮಚ ಎಣ್ಣೆ ಹಾಕೋಣ ನೋಡ್ರಿ. ಎಣ್ಣೆ ಸ್ವಲ್ಪ ಕಾಯಿಲಿ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡಿ ಇದ್ರಾಗ ಹಿಂಗೆ ಹಾಕೊಳ್ಳೋಣ ಒಂದು ಅರ್ಧ ಚಮಚ, ಆಮೇಲೆ ಇದು ಒಗ್ಗರ್ಣಿನ ಮಾವಿನಕಾಯಿ ಉಪ್ಪಿನಕಾಯಿದಾಗ ಹಾಕೊಳ್ಳೋಣ. ವೀಕ್ಷಕರೇ, ಈ ಮಾವಿನಕಾಯಿದಾಗ ಒಗ್ಗರ್ಣೆ ಹಾಕ್ಕೊಂಡಿದ್ದೇನೆ ನೋಡ್ರಿ. ಈಗೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಮಸ್ತ್ ಅನ್ಸಾತದ ನೋಡ್ರಿ, ಉಪ್ಪಿನಕಾಯಿ ಭಾರಿ ಕಲರ್ ಇದು ಭಾರಿ ಮಸ್ತ್ ಬಂದೈತಿ. ವೀಕ್ಷಕರೇ, ಎಲ್ಲ ಚಂದಂಗೆ ಮಿಕ್ಸ್ ಆಗೈತೆ ನೋಡ್ರಿ, ಒಗ್ಗರ್ಣೆ ಖಾರ ಉಪ್ಪು ಮಸಾಲೆ ಎಲ್ಲ. ಈಗ ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗೈತಿ. ಈಗ ಒಂದು ಬೌಲ್ನಾಗ ಸರ್ವ್ ಮಾಡೋನು ಬರ್ರಿ. ವೀಕ್ಷಕರೇ, ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಮತ್ತು ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.